ನಮ್ಗೆ ಕಗ್ಲಿಪುರ ಬೈಪಾಸ್ ಬೇಕು. ಎಲ್ರೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬೈಪಾಸ್ ಕೇಳ್ತಾ ಇದೀವಿ. ಕಗ್ಲಿಪುರ ಬೈಪಾಸ್ ಮಾಡಿ ಮಾಡಿ ಅಂತ ಎಷ್ಟು ಸಲ ಹೇಳಿದ್ರು ಸಂಬಂಧಪಟ್ಟವ್ರು ಸ್ವಲ್ಪ ಕೂಡ ತಲೆ ಕೆಡಿಸ್ಕೋತಾ ಇಲ್ಲ, ದಾರಿ ಸಿಗ್ತಾ ಇಲ್ಲ. ವಯಸ್ಸಾಗಿರೋರು ಮಕ್ಕಳು ಮರಿ ಹೆಂಗೆ ನಾವು ರಸ್ತೆನ ದಾಟೋದು? ನಿಮಗೆ ಸ್ವಲ್ಪನೂ ಕಣ್ಣಿಲ್ವಾ? ಸಂಸದರು ಭರವಸೆ ಕೊಟ್ಟಿದ್ರಲ್ಲ, ನಾನ್ ಮಾಡಿಸ್ತೀನಿ, ಸ್ವಲ್ಪ ಕಾಲಾವಕಾಶ ಕೊಡಿ ಅಂತ. 6 ತಿಂಗಳಾಯ್ತಲ್ಲ, ಯಾಕೆ ಸುಮ್ಮನೆ ಆಗೋದ್ರಿ? ತಮ್ಮ ಈ ನಿರ್ಲಕ್ಷ್ಯದಿಂದ ಪ್ರತಿದಿನ ಅಪಘಾತಗಳಾಗಿ ತುಂಬಾ ಸಾವು ನೋವು ಸಂಭವಿಸ್ತಾ ಇದ್ದಾವೆ. ಇದಕ್ಕೆ ಹೊಣೆ ಯಾರು? ನೀವೇನಾ? ಇಲ್ಲ, ಒಂದ್ ಕೆಲಸ ಮಾಡಿ, ಇನ್ನ 3 ವರ್ಷ ಇದೆ ಎಲೆಕ್ಷನ್ ಟೈಮಲ್ಲಿ ಓಟ್ ಕೇಳಕ್ ಬರ್ತಿರಲ್ಲ, ಅವಾಗ ಉದ್ಘಾಟನೆ ಮಾಡಿವ್ರಂತೆ. ಅಲ್ಲಿವರೆಗೆ ಬೇಕಾದ್ರೆ ಹಂಗಿರ್ಲಿ, ಅವಾಗ ಓಟ್ ಕೇಳಕ್ ಸರಿ ಹೋಗ್ತದೆ. ಬೈಪಾಸ್ ಮಾಡ್ಲಿಲ್ಲ, ಏನ್ ಮಾಡ್ಲಿಲ್ಲ, ಆಗ್ಲೇ ಟೋಲ್ ಉಸೂಲಿ ಮಾಡ್ತಿದ್ದೀರಾ, ಅದು ಬೇರೆ ದಬ್ಬಾಳ್ಕೆ. ನಿಮ್ಗೆ ಹೇಳೋರ್ ಕೇಳೋರ್ ಯಾರಿಲ್ವಾ? ಅಬ್ಬಬ್ಬಾ, ನಮ್ MLA ಗ್ರೇಟ್ ಕಣ್ರಿ. ಬೈಪಾಸ್ ಮಾಡಿ ಮಾಡಿ ಅಂತ ಹೇಳಿ ತಿರುಗಿ ಚಪ್ಲಿ ಎಲ್ಲ ಸೌದೋಯ್ತು ಅವ್ರದ್ದು. ಒಂದಿನ ಆಯಪ್ಪನ್ ಬಾಯಲ್ಲಿ ಬರ್ಲಿಲ್ವಲ್ಲ, ಅಪ್ಪಿ ತಪ್ಪಿ ಬೈಪಾಸ್ ಮಾಡಿ ಅಂತ ಹೇಳಿ. ಅದೇನ್ MLAನೋ ಅದೇನ್ MP ನೋ? ಏನ್ ದುಡ್ಡಿಲ್ವಾ ಕೇಂದ್ರ ಸರ್ಕಾರದಲ್ಲಿ? ದರ್ದ್ರಾನ ಇರೋ ಬರೋ ರೋಡ್ ಎಲ್ಲ ಟೋಲ್ ಮಾಡಿ ಕೂರ್ಸಿದಿರಲ್ಲ, ಇನ್ನೇನ್ ದರ್ದ್ರ ನಿಮ್ಗೆ ಮಾಡಕ್ಕೆ? ಇಲ್ಲಾಂದ್ರೆ ಒಂದ್ ಕೆಲಸ ಮಾಡಿ, MP MLA ನೀವಿಬ್ರು ಹೆಂಗಿದ್ರು ನಮ್ಮ ಕ್ಷೇತ್ರದವರೇ ತಾನೆ, ಒಂದಿನ ಬಂದು ನಮ್ಮ ಜೊತೆ ರೋಡಲ್ಲಿ ನಿಂತ್ಕೊಳ್ಳಿ. ನಿಮಗೆ ನಮ್ಮ ಕಷ್ಟ ಗೊತ್ತಾಗ್ತದೆ. ಆಗಿದ್ದೆಲ್ಲ ಆಯ್ತು, ಹಾಳಾಗಿ ಹೋಗ್ಲಿ. ಈಗ್ಲಾನ ಎಚ್ಚೆತ್ಕೊಂಡು ಕಗ್ಲಿಪುರ ಬೈಪಾಸ್ ಮಾಡಿಸ್ರಿ. ಇಲ್ಲ ಅಂದ್ರೆ ಬೇರೆ ರೀತಿ ಪ್ರಯತ್ನ ಪಡ್ಬೇಕಾಗ್ತದೆ. ಎಚ್ಚರ ಇರ್ಲಿ.